ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಚಾನಲ್ಗೆ ಸ್ವಾಗತ. ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ನೇಮಕಾತಿ ಕುರಿತು ಏನು ಅಪ್ಡೇಟು, ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನಿಮಗೆ ಗೊತ್ತಿರೋ ನೋಟಿಫಿಕೇಶನ್ ಪ್ರೊಸೆಸ್ಗಳು ಕೆ ಎ ಕಡೆಯಿಂದ ಪೆಂಡಿಂಗ್ ಇತ್ತು. ಅದು ಆಲ್ರೆಡಿ 4,000 ಹೆಚ್ಚು ಹುದ್ದೆಗಳು ಆಲ್ರೆಡಿ ನೋಟಿಫಿಕೇಶನ್ ಕೂಡ ಆಗಿದ್ದಾವೆ. ಬಿಕಾಸ್ ನಿಮಗೆ ನೀವು ಗಮನಿಸ್ಬೋದು, ಸಿಗೋದು ಸಮಯ ಕಡಿಮೆ ಸಮಯವೇ ನಿಮಗೆ ಅವಕಾಶ ಕೂಡ ಇದೆ. ಅದರೊಳಗೆ ನೀವು ತಯಾರಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಅಂದಾಜು 1 ರಿಂದ 2 ತಿಂಗಳಷ್ಟೇ ಕಾಲಾವಕಾಶ ಸಿಗುತ್ತೆ. ಶಿಕ್ಷಕನ ನೇಮಕಾತಿ ಕೂಡ ಮಾಹಿತಿ ಬರ್ತಿರೋ ಪ್ರಕಾರ 1 ರಿಂದ 2 ಮಂತ್ ಕಾಲಾವಕಾಶ ಕೂಡ ಇರುತ್ತೆ. ನೀವು ಆರಾಮಾಗಿ ತಯಾರಿ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆಗಿಲ್ಲ ಅಂತ ಕಾಯ್ತಾ ಇದ್ದೀರಾ, ಅದು ಸ್ವಲ್ಪ ವಿಳಂಬ ಆಗ್ತದೆ. ಬಟ್ ನಿಮಗೆ ನೋಟಿಫಿಕೇಶನ್ ಆದರೆ ಸಿಗೋದೇ 1 ರಿಂದ 2 ತಿಂಗಳ ಕಾಲಾವಕಾಶ. ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಎಚ್ ಎಸ್ ಟಿ ಆಕಾಂಕ್ಷಿಗಳು ಯಾರು ಇದ್ದೀರಾ, ಕಾಯ್ತಾ ಇದ್ದೀರಾ ನೇಮಕಾತಿ ಕುರಿತು, ಅವರಿಗೆ ತಯಾರಿ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಇಲಾಖೆ ಕಡೆಯಿಂದ. ಪ್ಲಸ್ ನಿಮಗೆ ಅಂತಿಮವಾದ ನಿಮಗೆ ಡ್ರಾಫ್ಟ್ ಕೊಟ್ಟಿದ್ರೆ ಅದು ಅಂತಿಮವಾಗಬೇಕಾಗುತ್ತೆ. ಆದ ನಂತರ ನಿಮಗೆ ನೇಮಕಾತಿ ಪ್ರಕ್ರಿಯೆ ಕೂಡ ಶುರು ಆಗುತ್ತೆ. ಹಂತವಾಗಿ ಮಾಡ್ತಾ ಇದ್ದಾರೆ. ಅಟ್ ಎ ಟೈಮ್ ನಿಮಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹಂತವಾಗಿ ಕೆ ಇ ಬಂದ್ಬಿಟ್ಟು ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡ್ತು. ಬಟ್ ಇಲ್ಲಿ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇರೋ ಕಾರಣವೇ ಶಿಕ್ಷಕರ ನೇಮಕಾತಿ ಸ್ವಲ್ಪ ಡಿಲೇ ಆಗ್ತಾ ಬರ್ತಾ ಇದೆ. ಬಟ್ ಇಲಾಖೆ ಕಡೆಯಿಂದ ಎಲ್ಲ ರೀತಿ ಸಿದ್ಧ ಮಾಡ್ಕೊಂಡಿದ್ದಾರೆ. ಅಲ್ಲಿ ಈ ತಿಂಗಳ ಒಳಗಡೆ ನಿಮಗೆ ನೋಟಿಫಿಕೇಶನ್ ಕೂಡ ಆಗ್ಬೋದು. ಈ ತಿಂಗಳು ಅಥವಾ ಮುಂದಿನ ತಿಂಗಳು ಹೋಗ್ಬೋದು. ಮತ್ತೆ ಜಿ ಬಿ ಎಲೆಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಜಿ ಬಿ ಎಲೆಕ್ಷನ್ಸ್ ಏನೋ ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ನೋಟಿಫಿಕೇಶನ್ ಮನವಿ ಕೊಟ್ಟಿದ್ದಾನೆ ಅಂತ, ಡಿಸೆಂಬರ್ವರೆಗೂ ಬೇಡ ಅಂತ. ಹಾಗಾಗಿ ಸಾಧ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಬಿಗ್ ಚಾನ್ಸ್ ತಯಾರಿ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು.